ಇವತ್ತು ವಿಮರ್ಶೆ ಇರುವುದು ಹೇಗೆ? ತೊಡಗಿಕೊಳ್ಳುವುದೇ ಭೀಮನ ಪಾತ್ರವನ್ನು ಕೊಲೆ ಮಾಡಿದ ಪಾದೆಕಲ್ಲು ವಿಷ್ಣು ಭಟ್ಟರು. ಹಾಗೆ ಹಾಕದೇ ಇದ್ದರೆ ಯೂಟ್ಯೂಬ್ನಲ್ಲಿ ನೋಡುವುದೂ ಇಲ್ಲ. ಒಂದು ಹಾಸ್ಯದ ಸನ್ನಿವೇಶ ಅನೌಚಿತ್ಯದಿಂದ ನಾವು ತುರುಕಿಸಿ ಬಿಡ್ತೇವೆ ಅರ್ಥಧಾರಿ, ಅದರ ವಿಮರ್ಶೆ ಆಗುವುದೇ ಇಲ್ಲ. ಅದರನ್ನೇನು ಮಾಡ್ತಾರೆ? ಭರ್ಜರಿ ಹಾಸ್ಯ, ಹಿಮ್ಮೇಳದವರು ಬಿದ್ದು ಬಿದ್ದು ನಕ್ಕರು. ಎಲ್ಲಿಂದ ಬಿದ್ದದ್ದು? ಬಿದ್ದು ಬಿದ್ದು ನಗಲಿಕ್ಕೆ. ಆ ಸನ್ನಿವೇಶಕ್ಕೆ ಹಾಸ್ಯ ಅನೌಚಿತ್ಯ ಅನ್ನುವ ವಿಮರ್ಶೆ ಎಲ್ಲಿಯೂ ಆಗುವುದಿಲ್ಲ. ಇನ್ನೂ ಒಂದು ಘೋರ ದುರಂತ, ಆನ್ಲೈನ್ನ ವಿಮರ್ಶಕರು ಹೆಚ್ಚಿಕೊಂಡ ಕಾರಣ. ವಿಮರ್ಶೆ ಮಾಡುವವನಿಗೂ ಅಧ್ಯಯನ ಬೇಕು, ವಿಮರ್ಶೆ ಮಾಡುವವನಿಗೂ ಅದರ ಆಳಹರಿವುಗಳ ವಿಸ್ತಾರ ಗೊತ್ತಿರಬೇಕು, ಪದ್ಯದ ಜ್ಞಾನ ಇರಬೇಕು. ಅದಿಲ್ಲದೆ ತಾಳಮದ್ದಲೆ ವಿಮರ್ಶೆ ಸಾಧ್ಯ ಇಲ್ಲ, ಸುಲಭದ ಸೊತ್ತು ಅಲ್ಲ ವಿಮರ್ಶೆ. ಆದರೆ ಆನ್ಲೈನ್ ವಿಮರ್ಶಕರು ಏನು ಮಾಡ್ತಾರೆ? ವಿಮರ್ಶೆ ಅಂದರೆ ಆ ಸನ್ನಿವೇಶ, ಅದರ ಆಳ ಅರಿವು ಯಾವುದೂ ಗೊತ್ತಿಲ್ಲ. ಅವ್ರಿಗೆ ಆಗಬೇಕಾದ್ದೇನು ಅಂತ ಕೇಳಿದರೆ ಆ ಹೊತ್ತಿನ ಒಂದು ವೈಭವೀಕರಣ, ಅವ್ರಿಗೆ ಅದು ಕಾಣಿಸಬೇಕು. ಒಂದು ಸಣ್ಣ ಉದಾಹರಣೆ ಈಗ ಬಂದದ್ರಿಂದ ಹೇಳ್ತೇನೆ. ದೇವಿ ಪಾತ್ರಧಾರಿ ಮಾಡಿ ದೇವಿ ಪಾತ್ರದ ತೊಟ್ಟಿಲು ಬಿತ್ತು ಅನ್ನೋದನ್ನು, ಅದನ್ನು ಸರಿತಪ್ಪುಗಳ ವಿವೇಚನೆ ಮಾಡುವ ಸ್ಥಾನದಲ್ಲಿದ್ದು ವಿಮರ್ಶೆ ಮಾಡಿದವರಿಗಿಂತ ಹೆಚ್ಚು ವೈರಲ್ ಆಗಬೇಕು ಅಂತ ಎಲ್ಲರೂ ಹಾಕ್ಕೊಂಡವರೇ ಹೆಚ್ಚು. ಹಾಗಾದರೆ ಆ ಸನ್ನಿವೇಶಗಳಲ್ಲಿ ಅದನ್ನು ಹೇಗೆ ನಾವು ಸ್ವೀಕರಿಸುವುದಕ್ಕೆ ಸಾಧ್ಯ? ಅವರಿಗೆ ವ್ಯೂ ಆಗಬೇಕು. ಇನ್ನೂ ಒಂದು ಸೋಗಲಾಡಿತನದ ವಿಮರ್ಶಕರು ಪ್ರತಿಕ್ರಿಯೆ ಕೊಡುವವರಿದ್ದಾರೆ. ಅವರು ಹೇಗೆ ಅಂತ ಕೇಳಿದರೆ, ತುಂಬ ಬಾಯಿ ತುಂಬ ಒಂದು ಕಡೆ ಬೈತಾರೆ, ಅದೇ ಯಾವುದು ಬೈದಿರ್ತಾರೆ ಆ ಸನ್ನಿವೇಶವನ್ನು ಅವರದ್ದೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ, ವ್ಯೂ ಆಗಿ ಹಣ ಬರಲಿ ಅಂತ. ಅಂದರೆ ಈಚೆ ಕಡೆಯಿಂದ ಆರ್ಥಿಕವಾಗಿ ಅವರಿಗೆ ಲಾಭವೂ ಆಗಬೇಕು, ಈ ಕಡೆಯಿಂದ ತಾನೊಬ್ಬ ವಸ್ತುನಿಷ್ಠ ಅನ್ನುವಂಥ ವಿಮರ್ಶೆಯೂ ಕಾಣಬೇಕು. ಈ ಸೋಗಲಾಡಿತನವು ವಿಮರ್ಶಕರಲ್ಲಿ ನಮಗೆ ಕಾಣಿಸ್ತಾ ಇದೆ. ನಾನು ಯಾರು ವ್ಯಕ್ತಿ ಕೇಂದ್ರಿತವಾಗಿ ವಿಮರ್ಶೆ ತಪ್ಪು ಅಂತ ಹೇಳ್ತಾ ಇಲ್ಲ. ವಿಮರ್ಶೆ ಬೇಕು, ವಿಮರ್ಶೆ ಸ್ವೀಕರಿಸುವ ಮನಸ್ಥಿತಿಯೂ ಬೇಕು. ವಿಮರ್ಶೆ ಸ್ವೀಕರಿಸದ ಹಠಮಾರಿತನ ಕಲಾವಿದರಲ್ಲಿಯೂ ವಿಮರ್ಶೆಯನ್ನು ವಿಮರ್ಶಿಸದೇ ವಿಮರ್ಶಿಸುವಂಥ ವಿಮರ್ಶಕರ ಸಂತತಿಯು ಹೆಚ್ಚಾದದರಿಂದ ಒಂದು ಇಂಬ್ಯಾಲೆನ್ಸ್ನಿಂದ ಔಚಿತ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ಪ್ರಾಯಶಃ ವಿಸ್ತಾರ ಮಾಡ್ತಾ ಹೋದರೆ ತುಂಬ ಆದೀತು. ಊಟದ ಸಮಯ 1 ಗಂಟೆಗೆ ಇಡೀ ಗೋಷ್ಠಿಯೇ ಮುಗಿಬೇಕಿತ್ತು, 1 ಗಂಟೆ 3 ನಿಮಿಷ ಆಗಿದೆ. ಆದ್ದರಿಂದ ಇನ್ನೂ ಹೆಚ್ಚು ಮಾತಾಡುವುದಕ್ಕೆ ಬಿಟ್ಟು, ಅಂಗ ಅಂಗಿಯ ಸಾಮರಸ್ಯವೋ ಆತ್ಮಪ್ರಾಣಗಳ ಅನನ್ಯ ಅನುಯೋಜ್ಯತೆಯೋ ಇದು ಔಚಿತ್ಯ ಅಂತ ನಾನು ಭಾವಿಸಿದರೆ, ಅಂಗ ಮತ್ತು ಅಂಗಿ ಇದು ಕೆಡದ ಹಾಗೆ, ಆತ್ಮ ಮತ್ತು ಪ್ರಾಣ ಇದು ಕೆಡದ ಹಾಗೆ ಸಂಘಟಕನೂ ಚಿಂತಿಸಬೇಕು, ವಿಮರ್ಶಕನೂ ಚಿಂತಿಸಬೇಕು. ಸಂಘಟಕ ಅನಿವಾರ್ಯತೆಗೆ ಒಳಗಾಗುವುದಕ್ಕಿಂತಲೂ ರಂಗ ಪ್ರಯೋಗದತ್ತ, ರಂಗ ಪ್ರದರ್ಶನದತ್ತ ಹೆಚ್ಚು ಮೌಲ್ಯವನ್ನು ಕೊಟ್ಟರೆ ಇಂಥ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಇಂಥವ ಸಮರ್ಥ, ಅದರಿಂದ ಇಂಥವನಿಗೆ ಹೇಳೋಣ ಅನ್ನುವಂಥ ನೆಲೆಯಿಂದ ಸಂಘಟನೆಗಳಾಗುತ್ತಾ ಬಂದರೆ, ತಾಳಮದ್ದಲೆಗೆ ಪ್ರಾಶಸ್ತ್ಯ ಕೊಟ್ಟು ತಾಳಮದ್ದಲೆಗಾಗಿ ತಾಳಮದ್ದಲೆಗಳು ನಡೆಯುವ ಹಾಗೆ ಬಂದರೆ, ತಾಳಮದ್ದಲೆಯ ರಸಾಭಿವ್ಯಕ್ತಿ ಇನ್ನಷ್ಟು ಔಚಿತ್ಯಪೂರ್ಣ ಆದೀತು ಅಂತ ಭಾವಿಸ್ತಾ, ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಮರ್ಥರಿಗೂ ಸಮಸ್ತರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಶಿವಕುಮಾರರು ಹಂಸಕ್ಷೀರ ನ್ಯಾಯದಂತೆ ಅಂತ ಹೇಳಿದ್ರಿಂದ ನಾನು ಅದನ್ನು ವಿನಿಯೋಗಿಸುವುದಿಲ್ಲ. ಮತ್ತೊಮ್ಮೆ ನಮ್ಮದು ಹಂಸಕ್ಷೀರ ಅಂತ ಹೇಳಿದರೆ ಎಲ್ಲ ನೀರೇ ಹೆಚ್ಚಾಗ್ಬೋದು, ಕಡೆಗೆ ಹಾಲೇ ಇಲ್ಲ ಅಂತಾಗಿ ಅದು ಹೇಳಿಸಿಕೊಳ್ಳುವುದಕ್ಕಿಂತ ಯಥಾಮತಿಯಾಗಿ ನಾನು ವಿಸ್ತರಿಸಿದ್ದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಹಾಗೇ ಶಿವಕುಮಾರರು ಹೇಳಿದಷ್ಟು ಹಿರಿಯರು ನಾವಲ್ಲ, ನೀವು ತುಂಬ ಮುದುಕರು ಮಾಡಬೇಡಿ ನಮ್ಮನ್ನು ಅಂತ ಹೇಳ್ತಾ, ಮಾತಿಗೆ ಅವಕಾಶ ಕೊಟ್ಟ ಸಮಸ್ತರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತಿಗೆ ಮಂಗಳವನ್ನು ಇಡ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಈಗ ಕೇಳುಗರಿಗೆ ಯಾರಾದರೂ ಏನಾದರೂ ಕೇಳುವುದಿದ್ದರೆ, ಪ್ರಶ್ನೆ ಕೇಳುವುದಿದ್ದರೆ ಅಲ್ಲೇ ಇದೆ. 3 ಮಂದಿಯೂ ಇದ್ದಾರೆ ವೇದಿಕೆಯಲ್ಲಿ. ಯಕ್ಷಗಾನ ತಾಳಮದ್ದಲೆಯ ಔಚಿತ್ಯ ಇವುಗಳು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗುವಾಗ ಯಕ್ಷಗಾನಕ್ಕೆ ಅಥವಾ ತಾಳಮದ್ದಲೆಗೆ ಒಂದು ನಿರ್ದೇಶಕ ಬೇಕು ಎನ್ನುವಂತಹ ಮಟ್ಟಕ್ಕೆ ಈಗ ನಾವು ಮುಟ್ಟಿದ್ದೇವೆ ಅಂತ ನಮ್ಗೆ ಕಾಣ್ತದೆ. ನಾವೇ ಹೇಳುವಾಗೆ, ಸಾಹಿತ್ಯಶಾಸ್ತ್ರಜ್ಞರು ಹೇಳುವಾಗ ನವರಸಗಳು ಅಂತ ಮಾತ್ರ ನಾವು ತಗೊಳ್ಳೋದಿಲ್ಲ. ನವರಸ ಎನ್ನುವಂಥದ್ದು ರಸದ 9 ವಿಭಾಗಗಳು. ಇನ್ನು ರಸ, ಭಾವ, ರಸಾಭಾಸ, ಭಾವಾಭಾಸ, ಭಾವೋದಯ, ಭಾವಶಾಂತಿ, ಭಾವಸಂಧಿ, ಭಾವಶಬಲತಾ ಅಂತ ಇದಿಷ್ಟನ್ನು ಒಟ್ಟು ಸೇರಿಸಿ ಧ್ವನಿಲೊಂದು ರಸ ಅಂತ ಹೇಳುವಂಥ ಒಂದು ಸಂಪ್ರದಾಯ ಉಂಟು. ಅದರಲ್ಲಿ ರಸ ಎನ್ನುವಂಥದ್ದು ಒಂದು. ಹಾಗಾಗಿ ಭಕ್ತಿಯನ್ನು ಎಲ್ಲಿ ಸೇರಿಸ್ಬೇಕು ಹೇಳಿದರೆ ಈ ನವರಸಗಳಲ್ಲಿ ಸೇರಿಸ್ಲಿಕ್ಕೆ ಬರುವುದಿಲ್ಲ. ಆಗ ಆ ಭಾವಶಬಲತಾ ಎನ್ನುವುದು ಈಗ ಲುಪ್ತ ಆಗಿದೆ ಅಂತ ಒಂದು ರೀತಿಯಾಗಿ ಕಾಣ್ತದೆ, ಒಂದು ಎಲ್ಲ ಭಾವಗಳ ಒಟ್ಟು ಸೇರಿಸುವಿಕೆ. ಹಾಗಾಗಿ ಈಗ ವೈಯಕ್ತಿಕವಾಗಿ ನಾವು ಯೋಚನೆ ಮಾಡುವಾಗ, ಈಗೊಂದು ತಾಳಮದ್ದಲೆಗಾಗಲಿ ಆಟಕ್ಕಾಗಲಿ ರಂಗ ನಿರ್ದೇಶಕ ಅಂತ ಬೇಕು. ಬರೀ ಭಾಗವತಗನೇ ರಂಗ ನಿರ್ದೇಶಕ ಎನ್ನುವ ಆ ಕಾಲದ ಕಲ್ಪನೆ ಈಗ ಅಷ್ಟು ಸಾಕಾಗಲಿಕ್ಕಿಲ್ಲ ಅಂತ ನಮ್ಗೆ ಕಾಣ್ತದೆ. ಇದರ ಬಗ್ಗೆ ಸ್ವಲ್ಪ ಹೇಳಬೇಕು.
ಆಸರಣರು ಒಂದು ಪ್ರಶ್ನೆಯನ್ನು ಹೇಳಿದಂಥದ್ದಲ್ಲ, ಸಂಘಟಕರು ಹೇಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಷ್ಟೇ. ಎಲ್ಲ ರೀತಿಯ ರಂಗಕಲೆಗಳಿಗೂ ನಿರ್ದೇಶನ ಅಂತ ಉಂಟು, ಯಕ್ಷಗಾನಕ್ಕೆ ಮಾತ್ರ ನಿರ್ದೇಶನ ಅಂತ ಹೇಳುವಂಥದ್ದು ಬೇಡ. ಹೋಗಿ ಮಾಡಿದ್ದೇ ಯಕ್ಷಗಾನ ಅಂತ ಹೇಳುವಂಥ ಆ ಒಂದು ಭಾವನೆಯೂ ಕೆಲವರಲ್ಲಿದೆ. ಆದರೆ ಈ ಔಚಿತ್ಯ ಎಂಬಂಥ ಒಂದು ವಿಷಯ ಇದೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಒಳಗಿರುವಂಥ ಪ್ರಜ್ಞೆ. ಅದು ಇದ್ದರೆ ಅದುವೇ ನಮಗೆ ನಿರ್ದೇಶನವನ್ನು ಕೊಡ್ತದೆ. ಆದ್ದರಿಂದ ಔಚಿತ್ಯ ಎಂಬಂಥ ಯಾವ ತತ್ವ ಇದೆ, ಈ ತತ್ವ ಅದು ಬಹಳ ದೊಡ್ಡ ನಿರ್ದೇಶಕ. ವ್ಯಕ್ತಿಯಾಗಿ ಒಬ್ಬ ನಿರ್ದೇಶಕ ಇರಬೇಕು ಇರಬೇಡ ಅಂತ ಹೇಳುವಂಥ ವಿಷಯ ಅಲ್ಲ. ತಾತ್ವಿಕವಾಗಿ ನಾನು ಹೇಳಿದಂಥದ್ದು ಆ ಔಚಿತ್ಯದ ಪ್ರಜ್ಞೆ ಎಂಬಂಥದ್ದೇ ಕಲೆಗೆ ನಿರ್ದೇಶಕ. ಮತ್ತು ಇಲ್ಲಿ ರಂಗದಲ್ಲಿ ಬರುವಂಥವರಿಗೆ ತರಬೇತಿ, ಅದಕ್ಕೆ ಸಮಯದ ಮಿತಿ, ಅದಕ್ಕೆ ಮಾಡಬೇಕಾದಂಥ ಎಲ್ಲ ಇರುವಂಥ ಪರಿಕರಗಳು, ಸಂದರ್ಭ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಯಾವುದೋ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮಕ್ಕೆ ಅಥವಾ ಆ ನಿರ್ದಿಷ್ಟವಾದ ಅಷ್ಟೇ ದೊಡ್ಡ ಒಂದು ಕಾರ್ಯಕ್ರಮವನ್ನು, ಸಮಯ ಮಿತಿಯ ಒಂದು ಕಾರ್ಯಕ್ರಮವನ್ನು ಎಲ್ಲೆಲ್ಲೋ ಯಾವ್ಯಾವುದೋ ಪ್ರದೇಶಗಳಲ್ಲಿ ಪ್ರದರ್ಶನ ಇತ್ಯಾದಿಗಳನ್ನು ಮಾಡುವುದಕ್ಕೆ ಅಂಥ ಸಂದರ್ಭದಲ್ಲೆಲ್ಲ ನಿರ್ದೇಶಕ ಬೇಕೇ ಬೇಕಾಗ್ತದೆ. ಆದರೆ ಇಂಥ ನಿರ್ದೇಶನ ಬೇಕು ಎಂಬುದು ಕಲಾವಿದರು ಎಷ್ಟೋ ಬಾರಿ ಭಾವಿಸುವಂಥ ಸಂದರ್ಭ ಉಂಟು. ಇದು ನಮ್ಮ ಸ್ವಾತಂತ್ರ್ಯ ಅಪಹರಣಕ್ಕೆ ಬೇಕಾಗಿಯೇ ಮಾಡಿದ್ದಾರೆ, ಇದೊಂದು ಮಾಡಿದಂಥ ತಂತ್ರ ಅಂತ ಭಾವಿಸುವಂಥ ಸಾಧ್ಯತೆ ಕೂಡ ಉಂಟು. ಈ ಒಂದು ಭಾವನೆ ಸ್ವಲ್ಪ ಮಟ್ಟಿಗೆ ನಾವು ಕಲಾವಿದರಾದ ಮೇಲೆ ಪುನಃ ಅದರಲ್ಲಿ ನಿರ್ದೇಶನ, ಇನ್ನೊಬ್ಬರು ಹೇಳಿದ ಹಾಗೆ ಮಾಡುವಂಥದ್ದು ಅಂತ ಹೇಳುವಂಥದ್ದು ಏನುಂಟು, ಇನ್ನೊಬ್ಬರ ಸೂಚನೆಯನ್ನು ತಗೊಳ್ಳುವುದಲ್ಲಿ ನಮ್ಮ ವ್ಯಕ್ತಿಗತವಾಗಿ ನಾವು ಸ್ವಲ್ಪ ಕೆಳಗಾಗಬಹುದೋ ಎಂಬ ಈ ಥರದ ಭಾವನೆ ಎಲ್ಲ ಇರುವ ಕಾರಣದಿಂದಲೇ ಈ ವಿಮರ್ಶೆ ಮತ್ತು ಈ ರಂಗಭೂಮಿಯ ಪ್ರದರ್ಶನ ಕಲೆ ಅದು ಪ್ರತ್ಯೇಕವಾಗಿ ದೂರವಾಗಿ ಹೋಗ್ತಾ ಇರುವ ಹಾಗೆ ಕಾಣುವಂಥದ್ದಾಗಿದೆ ಅಂತ ನಾವು ಹೇಳ್ಬೋದು. ಏನೇ ಇದ್ದರೂ ಈಗ ಹೊಸ ಪ್ರಸಂಗಗಳು ಬರುವಂಥ ಸಮಯ ನಾವು ನೋಡ್ತಾ ಇದ್ದೇವೆ. ಅದು ಅನಿವಾರ್ಯ, ಅದನ್ನು ನಾವು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂದರ್ಭದಲ್ಲಿಯೂ ಇಲ್ಲಿ ಪ್ರಸಂಗಕರ್ತರು ಇದ್ದಾರೆ, ಇಬ್ಬರಲ್ಲ, ಇನ್ನೂ ಪ್ರಸಂಗಕರ್ತರಿದ್ದಾರೆ. ಈ ಪ್ರಸಂಗಕರ್ತರು ಯಾವ ಆಲೋಚನೆಯನ್ನು ಮಾಡಿದ್ದಾರೆ, ಭಾಗವತರದನ್ನು ಹೇಗೆ ಮಾಡಬಹುದು, ಪ್ರಬುದ್ಧ ಕಲಾವಿದರು ಆ ಕಥೆಯನ್ನು ತೆಗೆದುಕೊಂಡು ಆ ಪದ್ಯಗಳನ್ನು ನೋಡಿಕೊಂಡು ಇದನ್ನು ಹೇಗೆ ನಿರೂಪಣೆ ಮಾಡಬಹುದು, ಇದನ್ನೆಲ್ಲ ಒಟ್ಟು ಸೇರಿ ಮಾತಾಡಿಕೊಂಡು ಅದಕ್ಕೊಂದು ಹಿನ್ನೆಲೆಯನ್ನು ತಾವೇ ಕಲ್ಪಿಸಿಕೊಂಡು ಒಂದು ಚೌಕಟ್ಟನ್ನು ಹಾಕಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ನಿರ್ದೇಶಕ ಅಂತ ಒಬ್ಬ ಇರಲಿ, 4 ಜನ ಕೂಡಿ ಮಾತನಾಡಲಿ, ಯಾವುದೋ ಒಂದು ಯೋಜನೆ, ಪ್ಲ್ಯಾನಿಂಗ್ ಇದು ರಂಗದಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಕಾಣ್ತದೆ. ಇಷ್ಟು ಹೇಳ್ಬೋದು ಅಷ್ಟೇ ಹೊರತು ನೀವು ಈಗ ಒಂದು ಮೇಳ, ಆ ಮೇಳದಲ್ಲಿ ಇವನೊಬ್ಬ ನಿರ್ದೇಶಕ ಅಂಥೇಳಿ ಆ ನಿರ್ದೇಶಕನ ಒಂದು ಸ್ಥಾನ ಹೆಚ್ಚಾಗ್ತದೆ ಅಷ್ಟೇ ಹೊರತು ಅದು ಎಷ್ಟು ಪ್ರಯೋಜನಕ್ಕೆ ಬಂದೀತು ಅಂತ ಹೇಳುವಂಥ ವಿಷಯ ಬೇರೆ. ಮುಂದೆ ಕುರಿಯ ವಿಠಲಶಾಸ್ತ್ರಿಗಳ ನಿರ್ದೇಶಕನಾಗಿದ್ದರು, ನಾವು ನೆನಪಿಸ್ಕೊಳ್ಬೇಕು. ಯಾಕೆ ಹೇಳಿದರೆ ಕೊಳ್ಳೂರು ರಾಮಚಂದ್ರರು ಒಂದು ಮಾತು ಹೇಳ್ತಾಯಿದ್ರು, ಅವರಿಗೆ ನಿರ್ದೇಶನ ಹೇಳಿದರೆ ಪ್ರತ್ಯೇಕ ಏನು ಇರಲಿಲ್ಲ. ಅಲ್ಲೇ ಒಬ್ಬ ಸೀತೆಯ ಪಾತ್ರದ ವೇಷ ಹಾಕಿದರೆ, ಅದೇ ಕೊಳ್ಳೂರು ರಾಮಚಂದ್ರ ಹಾಕಿದ ವೇಷ ಹಾಕಲಿಕ್ಕೆ ಕೂತ್ಕೊಂಡಲ್ಲಿಂದ ಯಾರಲ್ಲೂ ಮಾತಾಡಲಿಕ್ಕಿಲ್ಲವ. ಮಾತಾಡಬೇಡ ನೀನು ಪತಿವ್ರತೆ ಎಲ್ಲ ಜೋರು ಮಾಡ್ತಿದ್ರಂತೆ. ವೇಷ ಹಾಕಿದ ಮೇಲೂ ಯಾರಲ್ಲೂ ಮಾತಾಡಲಿಕ್ಕಿಲ್ಲ, ಬೇರೆ ಕೂತ್ಕೊಳ್ಬೇಕು, ಯಾರ ಒಟ್ಟಿಗೆ ಕೂತ್ಕೊಳ್ಳಿಕ್ಕಿಲ್ಲ. ಅದೇ ರೀತಿಯಾಗಿ ಶೂರ್ಪನಖೆಯ ಪಾತ್ರ ಮಾಡಿದರೆ ಅವರ ಎಲ್ಲ ಹೊತ್ತಲ್ಲೂ ಸಹ ಚೌಕಿಯೊಳಗೆ ಇರಬೇಕು, ಎಲ್ಲರಲ್ಲೂ ಮಾತಾಡ್ತಾ ಇರಬೇಕು. ಯಾಕೆ ಹೇಳಿದರೆ ಶೂರ್ಪನಖೆ ಅಂತ ಅವಳು ಅಂತ ಈ ಕಲ್ಪನೆಯನ್ನು ಕೊಟ್ಟು ರಂಗಸ್ಥಳಕ್ಕೆ ಕಳಿಸ್ತಾಯಿದ್ರು. ಆಗ ನಿರ್ದೇಶನ ಬಹಳ ಹಿಂದೆ ಇತ್ತು, ಅದು ಇಲ್ಲವಾಗಿದೆ ಈಗ ಅಂತ ಎನ್ನುವಂಥ. ಯಾಕೆಂದರೆ ಈಗ ನಾವು ಕುಂಬಳೆಯವರು ಹೇಳಿದರು, ನಾಯಕಿಗಳಲ್ಲಿ ಪ್ರಭೇದ ಇದೆ, ನಾಯಕಿಯರಲ್ಲಿ ಪ್ರಭೇದ ಇದೆ, ಪುನಃ ಉಪನಾಯಕಿಯರಿದ್ದಾರೆ. ಇವರನ್ನೆಲ್ಲ ಈ ಪ್ರಭೇದವನ್ನು ಲೆಕ್ಕ ಹಾಕಿ ನಾವು ಒಬ್ಬ ತಿಳಿದವ ಇದ್ದರೆ ಅದನ್ನು ಸರಿಯಾಗಿ ತರಬಹುದು ಅಂತ. ನೀವು ಪ್ರಸ್ತಾಪ ತೆಗಿಬೇಕಾ? ಪ್ರಸ್ತಾವಿಸಿದ ವಿಷಯ ಅದು ಚರ್ಚೆ ಮಾಡಬೇಕಾದ್ದೆ.
ಈಗಾಗಲೇ ನಮ್ಮಲ್ಲಿ ನಿರ್ದೇಶಕರು ಬಂದುಬಿಟ್ಟಿದ್ದಾರೆ ಯಕ್ಷಗಾನ ಕ್ಷೇತ್ರಕ್ಕೆ. ಕೆಲವು ಅಂದರೆ ಈಗಿನ ಕಲಿಕಾ ಕೇಂದ್ರಗಳಲ್ಲಿ, ಯಕ್ಷಗಾನದ ಕಲಿಕಾ ಕೇಂದ್ರಗಳಲ್ಲಿ ಒಬ್ಬ ನಿರ್ದೇಶಕ ಬಂದಿದ್ದಾನೆ. ನಮ್ಮಲ್ಲಿ ತಾಳಮದ್ದಲೆಗಳ ತಂಡಗಳಿವೆ. ಈಗ ಹೊಸ ಅಂದರೆ ಯುವ ಮತ್ತು ಮಹಿಳಾ ಯಕ್ಷಗಾನ ತಾಳಮದ್ದಲೆ ತಂಡಗಳಿಗೆಲ್ಲ ಅವರು ನಿರ್ದೇಶಕರ ಒಂದು ಕಲ್ಪನೆ ಇದೆ ಅವರಲ್ಲಿ. ಅವರನ್ನೊಬ್ಬ ಯಾರೋ ಒಬ್ಬರು ಅವರು ನಿಯಂತ್ರಿಸುವುದು ಅಂತಲ್ಲ, ಅವರಿಗೆ ಮಾರ್ಗದರ್ಶನ ಮಾಡ್ತಾ ಹೀಗೆ ಮಾಡಿ ಅಂತ ಹೇಳ್ತಾ, ಬಹಳ ಸಂದರ್ಭಗಳಲ್ಲಿ ಸ್ಕ್ರಿಪ್ಟನ್ನು ಕೊಡ್ತಾ, ಅರ್ಥದ ಸ್ಕ್ರಿಪ್ಟನ್ನು, ಅದು ಎಷ್ಟು ಸರಿ ತಪ್ಪು ಎನ್ನುವುದು ಮತ್ತಿನ ವಿಚಾರ. ಅಂದರೆ ಒಬ್ಬರು ಆರಂಭದಲ್ಲಿ ರಂಗಕ್ಕೆ ಪ್ರವೇಶ ಮಾಡುವವರು ಅವರು ಒಂದು ಸ್ಕ್ರಿಪ್ಟನ್ನು ಇಟ್ಟುಕೊಂಡು ಅದನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಥವಾ ಬಾಯಿಪಾಠ ಮಾಡಿಕೊಂಡು ಬಂದು ಅನಂತರದ ಒಂದು 10-15 ಪ್ರದರ್ಶನಗಳಾದ ಬಳಿಕ ಅವರು ಸ್ವತಂತ್ರ ಕಲಾವಿದರಾಗಿ ಆಶು ಅರ್ಥಗಾರಿಕೆಯಲ್ಲಿಯೇ ಬೆಳೆದದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದರಿಂದ ಈ ನಿರ್ದೇಶಕರ ಒಂದು ಜಾಗ ಮೆಲ್ಲನೆ ಯಕ್ಷಗಾನವನ್ನು ಆಕ್ರಮಿಸ್ತಾ ಇದೆ. ಆದರೆ ನಾವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾದ ಸಂಗತಿ ಏನಂದರೆ, ಯಕ್ಷಗಾನದ ಕಲೆಯ ಸೂಕ್ಷ್ಮಗಳನ್ನು ಅರಿತ ಹಿರಿಯರು ಅಂತ ನಿರ್ದೇಶಕರ ಜಾಗಕ್ಕೆ ಬಂದರೆ ಸರಿ. ಅದಿಲ್ಲದೇ ಇದ್ದರೆ ಅದರ ಸಮಸ್ಯೆಗಳು ಅದು ಬಹಳ ಗಂಭೀರ ಆಗುವ ಚಾನ್ಸ್ ಇದೆ. ಮೊದಲೆಲ್ಲ ನಾವು ಓದಿದ್ದೇವೆ ಹಿಂದೆ, ಹಿರಿಯ ಕಲಾವಿದರೆಲ್ಲ ಅವರು ತಮ್ಮ ಅಂದರೆ ಉಳಿದವರು ಯುವ ಕಲಾವಿದರೆಲ್ಲ ರಂಗಕ್ಕೆ ಬರುವಾಗೆಲ್ಲ ಎದುರು ಕೂತ್ಕೊಳ್ತಾ ಇದ್ರು ಅಂತ. ಮೇಳದಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರೆಲ್ಲ ಎದುರಲ್ಲಿ ಕೂತು ಅದರ ನಂತರ ಹೇಳ್ತಾ ಇದ್ರಂತೆ, ಯಾರಿಗೆ ನೀನು ಮಾಡಿದ್ದು ಇದು ಸರಿಯಾಗಲಿಲ್ಲ, ಈ ಹೆಜ್ಜೆ ಸರಿಯಾಗಲಿಲ್ಲ ಅಂತ ಹಿರಿಯ ಕಲಾವಿದರು ಹೇಳ್ತಾ ಇದ್ರು ಅಂತ ನಾವು ಕೃತಿಗಳು. ಭಾಗವತರು ಈ ಸೂಚನೆಯನ್ನು ಕೊಡ್ತಾ ಇದ್ರು. ಇವತ್ತು ಈ ಭಾಗವತರ ಸೂಚನೆಯನ್ನು, ಹಿರಿಯ ಕಲಾವಿದರ ಸೂಚನೆಯನ್ನು ಸ್ವೀಕರಿಸುವ ಮನಸ್ಸು ಅದು ಎಷ್ಟಿದೆ ನಮ್ಮಲ್ಲಿ? ಅದರಿಂದ ನಿರ್ದೇಶಕನ ಮಾತುಗಳನ್ನು ಈಗ ಕೇಳುವ ಸ್ಥಿತಿ ಇದೆಯಾ? ಇದು ಕೂಡ ನಾವೆಲ್ಲ ಚರ್ಚೆ ಮಾಡಬೇಕಾದ ಸಂಗತಿ ಅಂತ ನನಗೆ. ಅಂದರೆ ನಿರ್ದೇಶಕ ಬೇಕು ಎನ್ನುವುದು ಎಷ್ಟು ಒಂದು ನಿರೀಕ್ಷೆಯೋ ಅಷ್ಟೇ ಆ ನಿರ್ದೇಶಕನಿಂದ ಈ ಕಲೆಗಾಗಬಹುದಾದ ಅಪಾಯದ ಕುರಿತು ಕೂಡ ನಾವು ಜಾಗೃತಿ ಇರಬೇಕಂತ ಅಗತ್ಯ ಇದೆ ಅಂತ ಅನ್ನಿಸ್ತದೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮೇರು ವಿದ್ವಾಂಸರಿದ್ದಾರೆ, ಅವರಲ್ಲಿ ನಾನು ಅತಿ ಕಿರಿಯಳು. ಅಂದರೆ ವಿದ್ವಾಂಸರು ವಯಸ್ಸಿನಲ್ಲಿ ಅಲ್ಲ. ಹಾಗಾಗಿ ನನ್ನ ಒಂದು ಮೂಡಿದಂತಹ ಒಂದು ಸಂಶಯವೂ ಅಲ್ಲ, ಇದು ಎಲ್ಲರೂ ಹಿಂದಿನಿಂದ ಹೇಳಿಕೊಂಡು ಬರುವಂತಹ ಮಾತುಗಳು. ಅದು ಯಾವಾಗ ನೀವು ಉಲ್ಲೇಖ ಮಾಡಿದ್ರಿ, ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಒಂದು ಅದೇ ಮಾಲಿನಿಗೆ ಇದಿರು ಬರುವಂತಹ ದೂತ, ಅಂದರೆ ಅಲ್ಲಿ ಒಂದು ಅರ್ಧ ಗಂಟೆ ತಗೊಳ್ತಾರೆ, ಅದು ಬೇಕಾ ಅಂಥೇಳಿ. ಯಾಕೆಂದರೆ ಅವಳು ಒಂದು ರಾಣಿಯ ಅಂದರೆ ರಾಜಕುಮಾರಿಯಾಗಿ ಇರುವವಳು, ಅಂತಹ ಒಂದು ರಾಜಕುಮಾರಿಯ ಎದುರು ಇವನ ಮಾತುಗಾರಿಕೆಯೋ ಅಂದರೆ ಅದು ಒಂದು ಎಂಥ ಹಾಸ್ಯ ಅಂತೇಳಿ ಬಂದರೂ ಕೂಡ ಅದು ನಮಗೆ ಏನೋ ಒಂದು ಥರ ಕಾಣ್ತದೆ. ಆದರೆ ಅದನ್ನು ನಾವೊಂದು ಅದು ಆಟ ನೋಡಿ ಬರುವಾಗ ಕೆಲವರೊಂದು ಹೇಳಿಕೊಳ್ಳುವ ಮಾತು ಹೇಳ್ತಾರೆ ಹಿಂದಿನಿಂದ, ಇದು ಬೇಕಿತ್ತು, ಅದು ಎಂಥದ್ದು ಹಾಗೆ ಹೀಗೆ ಅಂತೇಳಿ. ಮತ್ತೊಂದು ವಿಶೇಷ ಅದರಲ್ಲಿ ಅದೇ ಕಥೆಯಲ್ಲಿ ಬರುವಂತಹ ಮಾಲಿನಿ, ಒಂದು 3 ಪದ್ಯ ತಗೊಳ್ತಾರೆ ಅವಳು ಬರುವಾಗ, ಜನನಿ ಆಜ್ಞೆಯಲ್ಲಿ ಅಥವಾ ಇನ್ನೊಂದು ಇದೀಗ ಕಡಿಮೆ ಆಗಿದೆ. ಅಂದರೆ ಅವಳು ತಾಯಿಯ ಆಜ್ಞೆಯನ್ನು ಪಾಲಿಸುವಲ್ಲಿ ಒಳ್ಳೆಯ ಒಬ್ಬ ಕುಮಾರ ಬೇಕಂತೇಳಿ ಅವಳು ತಪಸ್ಸಿಗೆ ಹೋಗೋದು. ಅಂದರೆ ಅಲ್ಲಿ ಅವಳು ಎಷ್ಟು ಕುಣಿತಾಳೆ ಅಂತ ಹೇಳಿದರೆ, ಅವಳು ಯಾವುದಕ್ಕೆ ಹೋಗ್ತಾ ಇದ್ದಾಳೆ ಅಂತೇಳಿ ನಮಗೆ ನೋಡುಗರಿಗೆ ಒಂದು ಸಮಸ್ಯೆ. ಇದಂದರೆ ನನ್ನ ಒಂದು ಅಭಿಪ್ರಾಯ ಅಂತೇಳಿ ಅಲ್ಲ ಇದು, ಅಂದರೆ ಇದನ್ನು ಹಿಂದಿನಿಂದ ಹೇಳಿಕ್ತಾರೆ ಹಾಗೆ. ಅದು ಬೇಕಾ ಅಂದರೆ ಅವಳೊಂದು ಕುಣಿಯುವ ಆ ಒಂದು ದೃಶ್ಯ ನೋಡುವಾಗ, ಈಗ ಒಂದು ಶೂರ್ಪನಕ್ಕಿ ಬರ್ತಾಳೆ, ಅವಳು ಮಾಯಾ ಶೂರ್ಪನಕ್ಕಿ ಆಗಿ ಬಂದು ಅಷ್ಟು ಕುಣಿದ್ರೆ ತೊಂದರೆ ಇಲ್ಲ, ಅವಳಿಗೆ ಅಂದರೆ ಕುಣಿಲಿಕ್ಕೆ ಬರುವುದವಳು. ಹಾಗಾಗಿ ಇದು ಅಂಥೇಳಿ ನಾನು ಮುಂಬೈಲಿರುವಾಗ ಒಂದು ಸಲ ಹಾಗೆ ಆಯಿತು. ಶಿವಭಕ್ತ ವೀರಮಣಿ ತಾಳಮದ್ಲೆ, ಅಲ್ಲಿ ವೀರಮಣಿ ಮತ್ತು ಹನುಮಂತ ಮಾತಾಡಿಕೊಳ್ಳೋದು. ಮಾತಾಡಿ ಕೊನೆಗೆ ಹನುಮಂತ ಹೇಳೋದು, ನನಗೆ ರಾಮ ಏನು ಮಾಡಿದ್ದಾನೆ ಗೊತ್ತಿಲ್ಲ, ನೀನೇ ಹೋಗಿ ಅಯೋಧ್ಯೆಗೆ ಕೇಳು ಅಂಥೇಳಿ. ಅಲ್ಲಿ ಹಿಂದೆ ಕೂತ್ಕೊಂಡವ್ರು ಏನು ಹೇಳ್ತಾ ಇದ್ರಂದರೆ, ಇದೆಂತ ಮನೆಯಲ್ಲಿ ಇದು ಕಟ್ಟೆಯಲ್ಲಿ ಮಾತಾಡ್ದಾಗೆ ಮಾತಾಡ್ತಾರೆ, ಅಂದರೆ ಹಿಂದಿನಿಂದೇ ಹೇಳೋದು. ಅದನ್ನು ಏನು ಮಾಡಿದೆ ನಾನು, ಅವ್ರದ್ದೆಲ್ಲ ಕೇಳಿ ಪೇಪರಲ್ಲಿ ಹಾಕಿಬಿಟ್ಟೆ ಕರ್ನಾಟಕ ಮಲ್ಲದಲ್ಲಿ. ಅದು ಮರುದಿನ ಅದಕ್ಕೆ ಬಂತು ಉತ್ತರ,
ನಿನಗೆ ಅಷ್ಟು ಮಹಾ ಗೊತ್ತು ಅಂಥೇಳಿ. ಅಂದರೆ ನಾವು ವಿಮರ್ಶೆ ಮಾಡುವವರು ಕೂಡ ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ನಾನು ಅವರಿಗೆ ಒಂದೇ ಉತ್ತರ ಕೊಟ್ಬಿಟ್ಟೆ, ನನಗೆ ಅಡಿಗೆ ಮಾಡಲಿಕ್ಕೆ ಬರದಿದ್ದರೂ ಅಡಿಗೆಯ ರುಚಿ ಹೇಗುಂಟು ಅಂತೇಳಿ ಗೊತ್ತುಂಟು. ಅಂದರೆ ಮೇಲಿಂದ ಮೇಲೆ ನೋಡುವಾಗ ಅದು ಸರಿಯೋ ತಪ್ಪೋ ಅಂಥೇಳಿ. ಆದರೆ ಇದು ನನಗೆ ಒಂದು ಉತ್ತರ ಸಿಗಬೇಕಂಥೇಳಿ ಅಲ್ಲ, ಇದರಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ನನ್ನ ಒಂದು ಆಸೆ ಅಷ್ಟೇ. ಅವಕಾಶಕ್ಕಾಗಿ ವಂದನೆಗಳು. ಇನ್ನು ಪ್ರಶ್ನೆಗಳು ಅಥವಾ ಸಂಶಯಗಳು ಇತ್ಯಾದಿಗಳು ಇರಲಿಕ್ಕಿಲ್ಲ ಅಂತ ಅಂದುಕೊಂಡಿದ್ದೇನೆ.